ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ಕಾಲರ್ ಮೈಕ್ ಹಾಕೊಂಡು ಫಸ್ಟ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ವಾಯ್ಸ್ ಎಲ್ಲ ತುಂಬ ಕ್ಲೀನಾಗಿ ಕೇಳಿಸುತ್ತೆ ಅಂತ ಅನ್ಕೊಂತೀನಿ. ಇವತ್ತು ನಾನು ಯಾವ ವಿಡಿಯೋ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರುವಾಗ ಗೌರಿ ಗಣೇಶ ಹಬ್ಬ ತುಂಬಾನೇ ಹತ್ರ ಬರ್ತಾ ಇದೆ. ಸೊ ಗೌರಿ ಹಬ್ಬಕ್ಕೆ ಬ್ಲೌಸ್ ಡಿಸೈನ್ಸ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ನಾನು ಅವಾಗಿಂದ ಇವಾಗವರೆಗೂ ಯಾವ್ಯಾವ ರೀತಿ ಬ್ಲೌಸ್ ಡಿಸೈನ್ ಮಾಡಿಸಿದ್ದೀನಿ, ಸಿಂಪಲ್ ಡಿಸೈನ್ ಇರ್ಬೋದು, ವರ್ಕಲ್ಲಿ ಏನು ಪ್ರೈಸ್ ರೇಂಜ್ ಅಲ್ಲಿ ಮಾಡಿಸಿದ್ದೀನಿ. ಎಕ್ಸಾಕ್ಟ್ ಪ್ರೈಸಸ್ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ವರ್ಷಗಳಿಂದ ಹೊಲ್ಸ್ಕೊಂಬಂದಿರೋ ಬ್ಲೌಸ್ಗಳು ಇದೆಲ್ಲ. ಬಟ್ ನಿಮ್ಗೆ ಒಂದು ಡಿಸೈನ್ ಮೇಲೆ ಒಂದು ಐಡಿಯಾ ಸಿಗುತ್ತೆ. ಈ ಫೋಟೋ ತಗೊಂಡೋಗಿ ನೀವು ಇದೇ ಡಿಸೈನ್ ಇಷ್ಟ ಆದ್ರೆ ಮಾಡಿಸ್ಕೋಬಹುದು. ಬಟ್ ನಾನು ಎಲ್ಲಿ ಮಾಡಿಸಿದ್ದು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಯಾವ್ದ್ಯಾವ್ದಕ್ಕೆ ಇದೆ ಅದನ್ನ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಡ್ತೀನಿ. ಸೊ ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನಿಷಿಯಲಿ ನಾನು ನನ್ನ ಫಸ್ಟ್ ಎಂಗೇಜ್ಮೆಂಟ್ ಬ್ಲೌಸ್, ಅಲ್ಲಿವರೆಗೂ ಜಾಸ್ತಿ ಸೀರೆಗಳೇ ಉಟ್ಟಿಲ್ಲ. ಸ್ಕೂಲಿಗೆ ಕಾಲೇಜ್ಗೆಲ್ಲ ಸೀರೆ ಹಾಕೊಬೇಕಂದ್ರೂ ನಮ್ಮ ಅಕ್ಕಂದು ಇಲ್ಲ ನಮ್ಮ ಅಮ್ಮಂದು ಆಲ್ಟ್ರೇಷನ್ ಮಾಡ್ಕೊಂಡು ಹಾಕೊತ ಇದ್ದೆ. ಫಸ್ಟ್ ಬ್ಲೌಸ್ ಅಂತ ಹೊಲಿಸಿದ್ದೆ ನಾನು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ. ಸೊ ಅದು ಹೇಗೆ ಹೊಲಿಸಿದ್ದೆ ಅವಾಗ ಅಂತ ತೋರಿಸ್ತೀನಿ ನೋಡಿ. ಇದು ನನ್ನ ಫಸ್ಟ್ ಬ್ಲೌಸ್, ಲೆಹೆಂಗಾ ಥರ ಇತ್ತು. ಆ ಫೋಟೋ ಸಿಕ್ಕಿದ್ರೆ ನಾನು ಸೈಡಲ್ಲಿ ಹಾಕಿರ್ತೀನಿ. ಮುಂದೆ ಬಂದು ಸ್ಕ್ವೇರ್ ನೆಕ್ ಇಟ್ಟಿದ್ದೀನಿ. ಮತ್ತೆ ಹಿಂದೆ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ರೌಂಡ್ ನೆಕ್ಕೆ ಪ್ರಿಫರ್ ಮಾಡಿರೋದು. ಸೊ ಇದ್ರಲ್ಲೂ ಸಹ ಇದು ರೌಂಡ್ ಇಲ್ಲ, ಒಂದ್ ಸ್ವಲ್ಪ ಶೇಪ್ ಕೊಟ್ಟಿದ್ದಾರೆ ಬೇರೆ ತರ. ಬಟ್ ನಾನು ಇದಕ್ಕೆ ಈ ತರ ಇಲ್ಲಿ ನೋಡಿ ನೆಟ್ಟೆಡ್ ಪೀಸ್ನ ಎಕ್ಸ್ಟ್ರಾ ತಂದು ಹೊಲಿಸಿದ್ದೆ. ಇದನ್ನ ಹೊಲಿಸಿ ಇವಾಗ 10 years ಆಯ್ತು ಈ ಬ್ಲೌಸ್. ಇವಾಗ ನಂಗೆ ಆಗೋದು ಇಲ್ಲ. ಬಟ್ ಇದು ನನ್ನ ಫಸ್ಟ್ ಬ್ಲೌಸ್ ಅಂತ ಹೇಳ್ಬೋದು. ಅದಾದ್ಮೇಲಿಂದ ಮುಂಚೆ ಎಲ್ಲ 2000-3000 rupees ಅಂದ್ರೆ ವರ್ಕ್ ಅವಾಗ ಅಷ್ಟೊಂದು ಅಂತ ಅನಿಸ್ತಾ ಇತ್ತು. ವರ್ಕ್ ಮಾಡಕ್ ಮನ್ಸೇ ಆಗ್ತಾ ಇಲ್ಲ. ಇನಿಷಿಯಲಿ ನಾವು ಹೊಲ್ಸುವಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾರ್ಮಲ್ ಬ್ಲೌಸೇನೆ ಹೊಲ್ಸ್ಬಿಟ್ಟು ಇಲ್ಲಿ ನೋಡಿ ಈ ತರ ಇದು ಸಿಗುತ್ತೆ. ಮೀನಾ ಬಜಾರ್ಗೆ ಹೋದ್ರೆ ಲೇಸ್ಗಳು ಸಿಗುತ್ತೆ. ಸೊ ಈ ತರ ಮಣಿದು ಲೇಸ್ ತೆಗೆದು ಹಿಂದೆ ರೌಂಡ್ ನೆಕ್ ಮಾಡಿ ಹಾಕ್ಸಿದೀನಿ. ಬಟ್ ಅವಾಗೆಲ್ಲ ಪ್ರಿನ್ಸ್ ಕಟ್ಟು. ಸೊ 3-4 ತರ ಬ್ಲೌಸಸ್ ಬರುತ್ತೆ. ಒಂದು ಡಾಟೆಡ್ ಅಲ್ಲೂ ತುಂಬಾ ಹೊಲ್ಸಿದೀನಿ ನೋಡಿ. ಇದೊಂದು ಬ್ಲೌಸು ಅಂದ್ರೆ ಸಿಂಗಲ್ ಡಾಟ್ ಬ್ಲೌಸ್ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ಡಾಟ್ ಮತ್ತೆ ಈ ಸೈಡ್ ಒಂದು ಡಾಟ್ ಹಾಕಿ ಸಿಂಗಲ್ ಡಾಟೆಡ್ ಬ್ಲೌಸ್ ಈ ತರ ಹೊಲಿಸ್ತಾ ಇದ್ದೆ. ಅದಾದ್ಮೇಲಿಂದ ಇದು ಬಂದು ಪ್ರಿನ್ಸ್ ಕಟ್ಟಲ್ಲಿ ಹೊಲಿಸಿರೋದು. ಸೊ ಈ ತರ ಪ್ರಿನ್ಸ್ ಕಟ್ಟು, ಇಲ್ಲ ಅಂದ್ರೆ ನಾರ್ಮಲ್ ಮತ್ತೆ ಕಟೋರಿಯಲ್ಲಿ ಬಂದು ಹೊಲಿಸಿಲ್ಲ, ನಾರ್ಮಲ್ ಬ್ಲೌಸಸ್ ಹೊಲಿಸಿದೀನಿ. ಬಿಟ್ರೆ ಡಾಟೆಡ್ ತುಂಬಾನೇ ಹೊಲಿಸ್ತಾ ಇದ್ದೆ ಇನಿಷಿಯಲಿ. ಅದಾದ್ಮೇಲಿಂದ ಈ ತರ ಪ್ರಿನ್ಸ್ ಕಟ್ ಬಂದಾಗಿಂದ ಪ್ರಿನ್ಸ್ ಕಟ್ ಹೊಲಿಸ್ತಾ ಇದ್ದೆ. ಸೊ ಇದು ಒಂದು ಬ್ಲೌಸ್, ಸಿಂಪಲ್ ಬ್ಲೌಸ್. ಬಟ್ ಇದಕ್ಕೆ ಈ ತರ ಲೇಸ್ನ ತೆಗೆದು ಹೊಲಿಸ್ಕೊಂಡಿದ್ದೆ. ಅಂದ್ರೆ ಒಂದು ಬ್ಲೌಸ್ ಹೊಲ್ಸಾದ್ಮೇಲೆ ಒಂದು 20-30 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಈ ತರ ಲೇಸ್ನ ಅದ್ರ ಮೇಲೆ ಹಾಕಿ ಕೊಡ್ತಾ ಇದ್ರು. ಆ ತರ ಹೊಲಿಸ್ತಾ ಇದ್ದೆ. ಅದ್ರಲ್ಲೇ ಇನ್ನೊಂದು ತೋರಿಸ್ತೀನಿ ನೋಡಿ. ಅವಾಗ್ಲೂ ಅಷ್ಟೇ ವರ್ಕ್ ಎಲ್ಲ ಅಂದ್ರೆ ಇದೇ ವರ್ಕೆ ಮಾಡಿಸಿರೋದು. ಇಲ್ಲಿ ಈ ತರ ಡಿಸೈನ್ ಮಾಡಿಸ್ಬಿಟ್ಟು ಇದು ಬಂದು ಸಿಂಗಲ್ ಪೀಸ್ ಸಿಗುತ್ತೆ. ಇದೇ ತರ ಸಪ್ರೇಟ್ ಪೀಸ್ ಸಿಗುತ್ತೆ ಮೀನಾ ಬಜಾರಲ್ಲಿ. ಆ ತರದ್ ತಗೊಂಡು ಅದೇ ತರ ಲೇಸ್ಗೆ ಈ ತರ ಒಂದ್ ಸ್ವಲ್ಪ ಡಿಸೈನ್ ಮಾಡಿ, ಕಾಣಿಸ್ತಾ ಇದೆ ಅನ್ಸುತ್ತೆ, ಈ ತರ ಡಿಸೈನ್ ಮಾಡಿ ಅದಕ್ಕೆ ಮಧ್ಯ ಈ ತರ ಇಟ್ಸಿ ಹೊಲಿಸಿದೆ ಮುಂಚೆ ಎಲ್ಲ. ಅದಾದ್ಮೇಲೆ ನನ್ನ ಫಸ್ಟ್ ರೇಷ್ಮೆ ಸೀರೆ ಅಂದ್ರೆ ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಅಂದ್ರೆ ನನ್ನ ಗಂಡನ ಮನೆಯಿಂದ ಕೊಡ್ಸಿದ್ದಿದ್ದು ಸೀರೆಗೆ ನಾನು ಹೊಲಿಸಿರೋ ಬ್ಲೌಸ್. ಇದಕ್ಕೂ ಯಾವುದೇ ರೀತಿ ನಾನು ವರ್ಕ್ ಮಾಡಿಸಿಲ್ಲ. ಈ ತರ ಸಪ್ರೇಟ್ ಲೇಸ್ನ ತಗೊಂಡು ಈ ರೀತಿ ಹೊಲಿಸಿದ್ದೀನಿ ನೋಡಿ. ನೆಕ್ ಡಿಸೈನ್ ತುಂಬಾನೇ ಚೆನ್ನಾಗಿ ಬಂದಿದೆ. ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಎಲ್ಲರೂ ಇದನ್ನ ತುಂಬಾ ಇಷ್ಟಪಟ್ಟಿದ್ರು. ಮತ್ತೆ ಹಿಂದೆ ವಿ ನೆಕ್ ತರ ಬ್ರಾಡ್ ಆಗಿ ನಾನು ವಿ ನೆಕ್ ಇಟ್ಟು ಅದೇ ಲೇಸ್ನ ವರ್ಕ್ ಮಾಡಿಸಿದ್ದೀನಿ. ಮತ್ತೆ ಏನ್ ಸ್ಲೀವ್ಸ್ ಬಾರ್ಡರ್ ಇತ್ತು ಆ ಬಾರ್ಡರು. ಅವಾಗೆಲ್ಲ 3/4 ಸ್ಲೀವ್ಸ್ ಇರಲಿಲ್ಲ, ಕ್ಯಾಪ್ ಸ್ಲೀವ್ಸೇ ಫ್ಯಾಷನ್ ಇದ್ದು. ಈ ಬ್ಲೌಸ್ ನಂಗೆ ಇವಾಗ ತುಂಬಾನೇ ಚಿಕ್ಕದಂತ ಹೇಳ್ಬೋದು. 10 years ಮೇಲಾಯ್ತು ಈ ಬ್ಲೌಸ್ನ ಹೊಲಿಸಿ. ಬಟ್ ಇದನ್ನ ನೋಡಿದ ತಕ್ಷಣ ನಂಗೆ ಇವತ್ತೂ ತುಂಬಾನೇ ಇಷ್ಟ ಆಗತ್ತೆ. ಇದು ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಬ್ಲೌಸ್ ಕಲೆಕ್ಷನ್. ಈ ತರ ನೀವು ಬೇಕಾದ್ರೆ ಪೀಸ್ ತಗೊಂಡು ಈ ತರ ನೀವು ಬೇಕಾದ್ರೆ ಲೇಸ್ನ ತಗೊಂಡು ಇವಾಗ್ಲೂ ಹೊಲಿಸ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ವಿತ್ 3/4 ಸ್ಲೀವ್ಸ್ ಹೊಲಿಸ್ಕೋಬಹುದು. ಸೊ ಅದಕ್ಕೆ ಇದು ಒಂದು ಡಿಸೈನ್ ತೋರ್ಸೋಣ ಅಂತ ಅನ್ಕೊಂಡೆ. ಮತ್ತೆ ಕುಚ್ಚಲ್ಲೂ ನೋಡಿ ಏನೇನೋ ಥ್ರೆಡ್ ಎಲ್ಲ ಸಿಗಾಕೊಂಡ್ಬಿಟ್ಟಿದೆ. ಇದನ್ನು ರೆಡಿಮೇಡ್ ಕುಚ್ ಸಿಗ್ತದೆ ಮೀನಾ ಬಜಾರಲ್ಲಿ, ಅದನ್ನೇ ತೆಗ್ದು ನಾನು 2 ಸೈಡ್ಗೂ ಹಾಕ್ಸಿದ್ದೆ. ಅದು ಬಿಟ್ರೆ ಸಿಂಗಲ್ ಡಾಟ್ ಅಲ್ಲಿ ಇದೊಂದು ಬ್ಲೌಸ್ ವಿತ್ ಕಪ್ಸ್ ನಾನು ಹೊಲಿಸಿರೋದು. ಆಲ್ಮೋಸ್ಟ್ ಇದೇ ತರ ಸ್ಕ್ವೇರ್ ನೆಕ್ ಫ್ರಂಟ್ ಅಲ್ಲಿ ಮತ್ತೆ ಹಿಂದೆಗಡೆ ರೌಂಡ್ ನೆಕ್ ಹೊಲಿಸ್ತಾ ಇದೆ. ಇದ್ರಲ್ಲಿ ಏನ್ ಮಾಡಿದ್ದೀನಿ, ಸೀರೆಯಲ್ಲೇ ಒಂದೇ ಒಂದು ಮಾವಿನಕಾಯ್ದು ಡಿಸೈನ್ ನ
ಒಳಗಡೆ ಇರುತ್ತಲ್ವ ಒಳಗಡೆ ಬರುತ್ತಲ್ವ ಅದರಿಂದ ಕಟ್ ಮಾಡಿಸ್ಕೊಂಡು ಹೀಗೆ ನಾನು ಹಿಂದೆಗಡೆ ಹಾಕಿದ್ದೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ಆಗಲ್ಲ, ಬಟ್ ಇದನ್ನು ತುಂಬ ಚೆನ್ನಾಗಿ ನಾನು ಸಿಂಗಲ್ ಡಾಟಲ್ಲಿ ಹೊಲಿಸಿರೋದು ಬ್ಲೌಸು. ಸೊ ಈ ಡಿಸೈನ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಬ್ಯಾಕ್ ನೆಕ್ಕಲ್ಲಿ ಹೊಲಿಸಿರೋದು ನೋಡಿ. ಈ ರೀತಿ ಏನು ಇದೆ ಅದಕ್ಕೆ ಈ ಪೀಸ್ನ ಅಟ್ಯಾಚ್ ಮಾಡಿಸಿದ್ದೀನಿ. ಸೊ ಈ ಪೀಸ್ ಎಷ್ಟಿದೆ ಅಷ್ಟಕ್ಕೆ ಹಿಂದೆಗಡೆ ಇದು ಲೈನ್ ಬರ್ಬೇಕಂತ ಹೇಳಿ ಹೊಲಿಸಿದ್ದೆ. ತುಂಬ ನಾನು ಈ ಬ್ಲೌಸಸ್ ಎಲ್ಲ ಆಲ್ಮೋಸ್ಟ್ ಬಂದು ನಮ್ಮ ಮನೆ ಹತ್ರನೇ NR ಮೊಹಲಾದಲ್ಲೇ ಹೊಲಿಸಿರೋದು ಮೈಸೂರಲ್ಲಿ. ಆ ಅಂಕಲ್ಗೆ ಸಖತ್ ತಲೆ ತಿಂತಾ ಇದ್ದೆ, ಹಿಂಗೊಲಿರಿ ಹಂಗೊಲಿರಿ ಅಂತ. ಅವರು ತುಂಬಾನೇ ನಂಗೆ ಹೆಂಗ್ ಬೇಕು ಹಂಗೆ ಹೊಲ್ಕೊಡ್ತಾ ಇದ್ರು, ಬಟ್ ಕೊಡಕ್ ಮಾತ್ರ ತುಂಬಾನೇ ಲೇಟ್ ಮಾಡ್ತಾ ಇದ್ರು. ಒಂದು 10 ಸರಿ ಓಡಾಡಿ ಇಸ್ಕೋಬೇಕಿತ್ತು. ಅದಾದ್ಮೇಲಿಂದ ನಾನು ನೆಕ್ಸ್ಟ್ ವರ್ಕ್ ಬ್ಲೌಸ್ ಹೊಲಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ಮೀನಾ ಬಜಾರಲ್ಲಿ ಕೊಡಕ್ ಸ್ಟಾರ್ಟ್ ಮಾಡಿದ್ದು. ಒಂದು ಸ್ವಲ್ಪ ನಾನು ಸಿಂಪಲ್ ಡಿಸೈನ್ ಅಲ್ಲಿ ಇವಾಗ ಒಂದು ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತೀನಿ. ಇದನ್ನು ಒಂದು ರೇಷ್ಮೆ ಸೀರೆದು ಸಿಂಗಲ್ ಡಾಟ್. ಇದರಲ್ಲೂ ನೀವು ನೋಡ್ಬೋದು ಸ್ಕ್ವೇರ್ ನೆಕ್ಕೆ ಇಟ್ಸಿದ್ದೀನಿ. ಮತ್ತೆ ಹಿಂದೆ ಬಂದು ಸಿಂಪಲ್ ಆಗಿ ರೌಂಡ್ ನೆಕ್ ಇಟ್ಸಿದ್ದೀನಿ. ಇದು ಸ್ಯಾರಿ ಕಂಪ್ಲೀಟ್ ಬಂದು ಬೇಬಿ ಪಿಂಕ್ ಕಲರು. ಸೊ ಸಪ್ರೇಟ್ ಬೇಬಿ ಪಿಂಕ್ ಕಲರ್ ಪೀಸ್ ಕೊಟ್ಟು ನಾನು ಈ ಥರ ಟ್ಯಾಸಲ್ಸ್ ಅಂತಾರೋ ಏನಂತಾರೋ ಗೊತ್ತಿಲ್ಲ, ಈ ಥರ ಮಾಡಿಸಿದ್ದೀನಿ ಬರೀ ತೋಳಲ್ಲಿ. ಸೊ ಇದು ಒಂದು ಸಿಂಪಲ್ ಬ್ಲೌಸ್. ಸೊ ಈ ಬ್ಲೌಸ್ ನಾನು ಹೇಗೆ ತೋರಿಸ್ತಾ ಇದ್ದೀನಿ, ಇದು ರೆಡಿ ವರ್ಕ್ ಇದೇ ಥರನೇ ಬ್ಲೌಸ್ ಬಂದಿತ್ತು. ಬಟ್ ಇದರಲ್ಲಿ ನೋಡಿ ನಾನು ಸೈಡ್ ಜಿಪ್, ಏನಕ್ಕಂದ್ರೆ ಮುಂದೆನೂ ಫುಲ್ ವರ್ಕ್ ಇದೆ, ಹಿಂದೆನೂ ಫುಲ್ ವರ್ಕ್ ಇದೆ. ಸೊ ಫ್ರಂಟಲ್ಲಿ ಬ್ಯಾಕಲ್ಲಿ ಎಲ್ಲೇ ಬಟನ್ ಕೊಟ್ರು ಈ ಥರ ಬ್ಲೌಸ್ ಇದ್ರೆ ನಿಮ್ಮ ಹತ್ರ ಹಾಳಾಗತ್ತೆ ಬ್ಲೌಸು ಕಟ್ ಮಾಡಿಬಿಟ್ಟು ಬಟನ್ಸ್ ಹಾಕಿದ್ರೆ. ಅದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಅಂದರೆ ಈ ಥರ ಜಿಪ್ ನೀವು ಇಡ್ಸ್ಕೋಬೋದು. ಅದಕ್ಕೆ ಈ ಥರ ಜಿಪ್ ಹಿಡಿಸೋ ರೀಸನ್ನಿಗೆ ನಾನು ಈ ಬ್ಲೌಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಿಟ್ರೆ ಇದು ಒಂದು ಫ್ಯಾನ್ಸಿ ಬ್ಲೌಸ್. ನಾನು ಏನೋ ನೋಡಿದಾಗ ನಂಗೆ ಇಷ್ಟ ಆಯಿತು, ಒಂದು ಫಂಕ್ಷನಲ್ಲಿ ನಾನು ತೊಗೊಂಬಿಟ್ಟೆ. ಬಟ್ ಏನಾಗ್ತಾ ಇತ್ತು ಅಂದರೆ ಇಲ್ಲಿ ಒಳಗಡೆ ಏನು ಡಿಸೈನ್ ಇದೆ ಅದು ತುಂಬಾ ಚುಚ್ತಾ ಇತ್ತು. ಆಮೇಲೆ ಅದ್ರ ಮೇಲೆ ಹಿಂಗೆ ಸೀರೆ ಕೂತ್ರು ಸೀರೆನೂ ಹಾಳಾಗತ್ತೆ ಅಂತ ಇದಕ್ಕೆ ನಾನೇನು ಮಾಡಿದ್ದೀನಿ, ಸೇಮ್ ಸ್ಕ್ವೇರ್ ನೆಕ್ ಮತ್ತು ಹಿಂದೆ ರೌಂಡ್ ನೆಕ್. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಕಂಪ್ಲೀಟು ಪಿಂಕ್ ಕಲರ್ ಸಪ್ರೇಟ್ ನೆಟ್. ಸೊ ಈ ಥರ ನೆಟ್ ತೆಗೆದು ಹಾಕ್ಸಿದ್ದೀನಿ. ಆವಾಗ ಏನಾಯಿತು, ಒಂದು ಸ್ವಲ್ಪನೂ ಚುಚ್ತಾ ಇರಲಿಲ್ಲ, ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಇದೊಂದು ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಈ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಬಂದು ಬೋಟ್ ನೆಕ್ಕಲ್ಲಿ ಡಿಸೈನು. ಸೊ ಹೈ ನೆಕ್ ನನಗೆ ತುಂಬಾ ಯಾವುದು ಹೈ ನೆಕ್ ಇಡ್ಸಿಲ್ಲ, ರೌಂಡ್ ಇಡ್ಸಿನ ಅಭ್ಯಾಸ. ಇದು ಒಂದೇ ಒಂದು ಹೈ ನೆಕ್ಕು, ಇದು ಒಂದೇ ಒಂದು ಬೋಟ್ ನೆಕ್ಕಲ್ಲಿ ನೀವು ಇದು ಡಿಸೈನ್ ನೋಡ್ಬೋದು. ಈ ಥರ ಡಿಸೈನ್ ಮಾಡಿಸಿ ಇದಕ್ಕೆ ಸಪ್ರೇಟ್ ನೋಡಿ. ಆ್ಯಕ್ಚುಲಿ ಈ ಥರ ಡಿಸೈನ್ ಮಾಡಿಸಿ ಬಿಟ್ಬಿಟ್ಟಿದ್ದೆ ನಾನು. ಬಟ್ ಹಾಕುವಾಗ ನನಗನ್ನಿಸ್ತು ಇದು ಒಂದು ಸ್ವಲ್ಪ ಡೀಪ್ ಅಂತ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಏನು ಮಾಡಿದೆ, ಸಪ್ರೇಟ್ ಅದೇ ಕಲರ್ ನೆಟ್ನ ಎಕ್ಸ್ಟ್ರಾ ಕೊಟ್ಟು ಅದಾದ್ಮೇಲಿಂದ ಅಲ್ಲಿಗೆ ಸ್ಟಿಚ್ ಹಾಕ್ಸಿದ್ದೀನಿ ಅದಷ್ಟು ಪೂರ್ತಿ ಜಾಗಕ್ಕೆ. ಮತ್ತು ಅದ್ರ ಮೇಲೆ ಈ ಥರ 3 ಲೈನ್ಸ್ನ ಹಾಕಿದ್ದೀನಿ. ಇದನ್ನು ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ಬಂದು ವಾಪಸ್ ಒಂದು ಸ್ವಲ್ಪ ರೌಂಡ್ ನೆಕ್ಕಿಗೆ ಈ ಥರ ಬೋಟ್ ಶೇಪ್ ಕೊಡ್ಸಿದ್ದೀನಿ ನೋಡಿ. ಬೋಟ್ ಶೇಪ್ ಕೊಡಿಸಿ ಟ್ಯಾಗ್ ಇಡ್ಸಿದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲ ಬ್ಲೌಸ್ಗೂ ಟ್ಯಾಗ್ ಇಡ್ಸಿದ್ದೀನಿ, ಯಾಕಂದರೆ ಇಲ್ಲಿಂದ ಫಾಲ್ ಆಗಬಾರ್ದು ಅನ್ನೋ ರೀಸನ್ಗೆ ಎಲ್ಲ ಬ್ಲೌಸಲ್ಲೂ ಟ್ಯಾಗ್ ಇಡ್ಸೇನೆ ಹೊಲಿಸಿರೋದು. ಇನ್ನು ಒಂದು ಇದು ಕಾಟನ್ ಬ್ಲೌಸ್. ಇದಕ್ಕೂ ಅಷ್ಟೇ ಬೋಟ್ ನೆಕ್, ಮುಂದೆ ಮತ್ತು ಹಿಂದೆ ಬೋಟ್ ನೆಕ್ ಇಡ್ಸಿದ್ದೀನಿ. ಇಲ್ಲೂ ಈ ಥರ ಡಾಟೆಡ್ ಕಂಪ್ಲೀಟ್ ಗ್ರೀನ್ ಸ್ಯಾರಿ. ಸೊ ಈ ಥರ ಇಲ್ಲಿ ಹೊಲಿಸಿದ್ದೀನಿ. ಮತ್ತು ಹಿಂದೆನೂ ಈ ಥರ ಡಿಸೈನ್ ಮಾಡಿಸಿ, ಸೊ ನೋಡಿ ಹಿಂಗೆ ಡಿಸೈನ್ ಮಾಡಿಸ್ಬಿಟ್ಟು ಅದಕ್ಕೂ ಅದೇ ಥರನೇ ಕೊಟ್ಟಿದ್ದೀನಿ. ಮತ್ತು ಮುಂದೆನೂ ಅದೇ ಥರನೇ ಹೊಲಿಸಿದ್ದೀನಿ. ಇದು ಒಂದು ಪ್ಲೇನ್ ಬ್ಲ್ಯಾಕ್ ಬ್ಲೌಸ್ ನಾನು ಹೊಲಿಸಿರೋದು. ಇದಕ್ಕೆ ನೋಡಿ ನೆಟ್ಟೆಡ್ ಕ್ಲಾತ್ ಹಾಕ್ಸಿದ್ದೀನಿ. ಈ ಥರ ತುಂಬಾ ಫ್ಲೇರ್ ಆಗಿ ಇಡ್ಸ್ಬಿಟ್ಟು ಹೊಲಿಸಿದ್ದೀನಿ. ಇದನ್ನು ಯಾವ ಡ್ರೆಸ್ ಜೊತೆ ಬೇಕಾದರೂ, ಮಾಮೂಲಿ ನಾವು ಹಾಗೆ ಹಾಕೊಂಡು ಸ್ಕರ್ಟ್ ಜೊತೆನೂ ಹಾಕ್ಕೋಬೋದು ಇದನ್ನು, ಇಲ್ಲ ಅಂದರೆ ಯಾವುದಾದ್ರೂ ಸ್ಯಾರಿ ಜೊತೆನೂ ಮ್ಯಾಚ್ ಮಾಡ್ಕೋಬೋದು. ಸೊ ಈ ಥರ ಸಪ್ರೇಟ್ ಒಂದು ಬ್ಲ್ಯಾಕ್ ಕಲರ್ ನೆಟ್ಟೆಡ್ ವೇಲ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ನಾನು ಹೊಲಿಸಿರೋದು. ಇದನ್ನು ತುಂಬ ಚೆನ್ನಾಗಿದೆ. ಮತ್ತು ಹಿಂದೆ ಡೋರಿ ನೋಡಿ ಈ ಥರ 4 ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇವಾಗ ತೋರಿಸಿದ ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ಮೀನಾ ಬಜಾರಲ್ಲೇ ಹೊಲಿಸಿರೋದು. ಈಗ ನೆಕ್ಸ್ಟ್ ಕಮ್ಮಿಂಗ್ ಟು ಸ್ಪೆಷಲ್ ವರ್ಕ್ ಬ್ಲೌಸಸ್. ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದು ಮದುವೆ ಟೈಮಲ್ಲೂ ಒಂದು ಸ್ವಲ್ಪ ಬ್ಲೌಸಸ್ ವರ್ಕ್ ಮಾಡಿಸಿದ್ದೀನಿ. ಇಲ್ಲ ಬಿಡ ಈ ಏನು ಸೆಕೆ
ಸೊ ಇವಾಗ ನಾನು ನೆಕ್ಸ್ಟ್ ತೋರಿಸ್ತಾ ಇರೋ ಕಲೆಕ್ಷನ್ ಬಂದು ವರ್ಕ್ ಬ್ಲೌಸ್ ಅಲ್ಲಿ ತುಂಬಾನೇ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ, ಅದ್ರ ಕಲೆಕ್ಷನ್ಸ್ ತೋರಿಸ್ತೀನಿ. ಇದು ನಿಮ್ಗೆ ಗೌರಿ ಗಣೇಶ ಹಬ್ಬಕ್ಕೆ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ. ಇದನ್ನ ನಾನು ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ಈ ತರ ಫುಲ್ ಹ್ಯಾಂಡ್ ಅಲ್ಲಿ ವರ್ಕ್ ಮಾಡಿಸಿದ್ದೀನಿ, ಫ್ಲವರ್ ವರ್ಕ್. ತುಂಬಾ ಜನ ಹೆಂಗ್ ಮಾಡಿಸ್ತಾರೆ, ಹ್ಯಾಂಡಲ್ ಬಂದ್ರೆ ಇಲ್ಲಿ ಮಧ್ಯ ಒಂದೇ ಒಂದ್ ಡಿಸೈನ್ ಮಾಡಿಸಿ ಬಿಟ್ಬಿಡ್ತಾರೆ. ನಂಗೆ ಆ ತರ ಆಲ್ಮೋಸ್ಟ್ ನಾನು 90% ಯಾವ ಬ್ಲೌಸ್ ಅಲ್ಲೂ ಆ ತರ ಡಿಸೈನ್ ಮಾಡ್ಸಕ್ ಹೋಗಿಲ್ಲ, ನಂಗೆ ಆ ತರ ಇಷ್ಟನೇ ಆಗಲ್ಲ. ಸೊ ನಾನು ಇಲ್ಲಿ ಏನಿದೆ ಈ ಬಾರ್ಡರ್ ಅಲ್ಲೂ ಅಷ್ಟೇ, ಈ ಬಾರ್ಡರ್ ಮೇಲೆ ಏನೇ ಡಿಸೈನ್ ಮಾಡಿದ್ರು ವೇಸ್ಟ್ ಅಂತ ಅನ್ಸುತ್ತೆ. ಸೊ ಇಲ್ಲಿಗೆ ಮಾತ್ರ ಈ ತರ ನಾನು ಗ್ರೀನ್ ಕಲರ್ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರ್, ಇದು ನನ್ನ ತಂಗಿ ಮದ್ವೆಲ್ ತಗೊಂಡಿದ್ದಿದ್ ಸೀರೆ. ಈ ತರ ಕಂಪ್ಲೀಟ್ ವರ್ಕ್ ಮಾಡಿಸಿದೀನಿ. ಅದೇ ತರ ಸೇಮ್ ಹಿಂದೆನೂ ಮಾಡಿಸಿದೀನಿ, ಮತ್ತೆ ಮುಂದೆನೂ ಸಹ ಅದೇ ತರ ಮಾಡಿಸಿದೀನಿ. ಇಲ್ಲಿ ಬಾರ್ಡರ್ ಅಲ್ಲಿ ಮಾತ್ರ ಒಂದೇ ಒಂದು ಸಿಂಗಲ್ ಲೈನ್ ನಾನು ಮಾಡಿಸ್ಕೊಂಡಿದ್ದೀನಿ. ಏನು ಎಲ್ಲದಕ್ಕೂ ಅಷ್ಟೇ, ಬಾರ್ಡರ್ ಅಲ್ಲಿ ಒಂದು ಚಿಕ್ಕ ಲೈನ್ ಮಾಡಿಸ್ಕೊಂಡು ಏನೇ ವರ್ಕ್ ಇದ್ರು ಈ ಜಾಗದಲ್ಲೇ ಮಾಡಿಸಿರ್ತೀನಿ. ಬಾರ್ಡರ್ ಇದ್ರೆ ಬಾರ್ಡರ್ ಮೇಲೆ ಮಾಡ್ಸಕ್ ಹೋಗಿಲ್ಲ ಯಾವುದೇ ವರ್ಕ್ನು. ಇದನ್ನು ಅಷ್ಟೇ ಡೀಪ್ ಆಗಿ ಬ್ರಾಡ್ ಆಗಿ ರೌಂಡ್ ಶೇಪು. ಸೊ ಇವು ಎಲ್ಲ ಬ್ಲೌಸನ್ನು ಒಂದೊಂದು ಡಿಫ್ರೆಂಟ್ ಆಗಿ ಬೇಕು ಅಂದಾಗ ಡಿಫ್ರೆಂಟ್ ಬ್ಯಾಕ್ ಡಿಸೈನ್ಸ್ ನಾವು ಟ್ರೈ ಮಾಡ್ಬೋದು. ಬಟ್ ಬೆಸ್ಟ್ ಅಂತ ಹೇಳಿದ್ರೆ ಬ್ರಾಡ್ ಆಗಿ ಯು ಶೇಪು ಡೀಪ್ ಆಗಿ ಇಡಿಸ್ಬಿಟ್ರೆ ಸಾಕು, ಎಲ್ಲ ಬ್ಲೌಸನ್ನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಅದೇ ತರ ಮಾಡಿಸಿರೋದು. ಮುಂದೆನು ರೌಂಡ್, ಮುಂಚೆ ಎಲ್ಲ ತುಂಬಾನೇ ಸ್ಕ್ವೇರ್ ನೆಕ್ ನಾನು ಹಳೆ ಬ್ಲೌಸ್ ತೋರಿಸಿರೋದು. ಬಟ್ ವರ್ಕ್ ಬ್ಲೌಸ್ ಅಂತ ಬಂದಾಗ ಎಲ್ಲಾನು ನಾನು ಆಲ್ಮೋಸ್ಟ್ ಮುಂದೆನು ರೌಂಡೇ ಇಡ್ಸಿರೋದು, ಚೆನ್ನಾಗಿ ಕಾಣಿಸುತ್ತೆ. ಅದು ಬಿಟ್ಟು ಈ ಗ್ರೀನ್ ಕಲರ್, ಸೊ ಯಾವ್ದು ಇದು ನೋಡಿ ಪ್ರಿನ್ಸ್ ಕಟ್ ಅಲ್ಲಿ ಹೊಲಿಸಿದೀನಿ. ಯಾವ್ದ್ಯಾವ್ದು ವೇರ್ ಮಾಡಿರೋ ಫೋಟೋ ಇದೆ ಅದಷ್ಟು ಆಲ್ಮೋಸ್ಟ್ ನಾನು ಸೈಡ್ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಹಾಕಕ್ ಟ್ರೈ ಮಾಡ್ತೀನಿ. ಇದನ್ನು ಅಷ್ಟೇ ಕಂಪ್ಲೀಟ್ ನಾಟ್ ವರ್ಕ್ ಅಂತ ಹೇಳ್ತೀವಿ, ಹ್ಯಾಂಡ್ ವರ್ಕ್ ಅಲ್ಲೇ ನಾಟ್ ವರ್ಕ್. ಇದು ಕಾಸ್ಟ್ಲಿ ಬೀಳುತ್ತೆ, ಆಲ್ಮೋಸ್ಟ್ 3500 rupees ಪ್ಲಸ್ ಸ್ಟಿಚಿಂಗು. ಪ್ರಿನ್ಸ್ ಕಟ್ ಸ್ಟಿಚಿಂಗು 400 ಇಂದ 500 rupees ಅಲ್ಲಿ ಹೊಲ್ಕೊಡ್ತಾರೆ ಮೀನಾ ಬಜಾರಲ್ಲಿ. ಬಟ್ ವರ್ಕ್ಗೆ ಬಂದು 3500 ಬಿದ್ದಿದೆ. ಇಲ್ಲಿ ನೋಡಿ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸಿದ್ದೀನಿ, ಅದೇ ನಾಟೆಡ್ ವರ್ಕ್ ನ ಇಲ್ಲಿ ಮಾಡಿಸಿದೀನಿ. ಬಟ್ ಇಲ್ಲಿ ಬುಟ್ಟಾದಲ್ಲಿ ಇಲ್ಲಿ ಮಾತ್ರ ಚಿಕ್ಕದು ರೌಂಡ್ ಮಾಡಿಸಿದೀನಿ ಪೂರ್ತಿ ಸೀರೆಯಲ್ಲಿ. ಸೊ ಇದೊಂದು ಡಿಸೈನ್ 3500 rupees ರೇಂಜ್ ಅಲ್ಲಿ. ಮತ್ತೆ ಇದನ್ನು ಅಷ್ಟೇ ಆಲ್ಮೋಸ್ಟ್ 4000 rupees ಬಿದ್ದಿತ್ತು. ಸೊ ಏನ್ ರೀಸನ್ ಅಂದ್ರೆ ಇಲ್ಲಿ ಬಂದು ಇದು ಸ್ಟ್ರೇಟ್ ಇಲ್ಲ, ಇದು ಡಿಸೈನ್ ಆಗಿ ಕಟ್ ಮಾಡಿ ಹೊಲ್ದಿರೋದು. ಈ ತರ ಡಿಸೈನ್ ಆಗಿ ಕಟ್ ಮಾಡಿ ಹೊಲಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇಸ್ಕೋತಾರೆ, ಅದಕ್ಕೆ ಈ ಬ್ಲೌಸ್ ಕಾಸ್ಟ್ಲಿ ಬಿದ್ದಿತ್ತು. ನನ್ನ ತಂಗಿ ಮದ್ವೆ ಟೈಮಲ್ಲಿ ನನ್ನ ತಂಗಿ ಮದ್ವೆದು ನನ್ನ ರಿಸೆಪ್ಷನ್ ಸ್ಯಾರಿ ಇದು. ಇದಕ್ಕೆ ಕಂಪ್ಲೀಟ್ ಲೈಟ್ ಗ್ರೀನ್ ಕಲರ್ ಬ್ಲೌಸ್ ಸ್ಯಾರಿ ಬರುತ್ತೆ. ಸೊ ಇದು ನೋಡಿ ಸಖತ್ತು ಗ್ರ್ಯಾಂಡ್ ವರ್ಕ್ ಮಾಡಿಸಿದೀನಿ. ಇದಕ್ಕೆ ಬಂದು ಗ್ರೀನ್ ಕಲರ್ ಸ್ಯಾರಿ, ಬಟ್ ಕಂಪ್ಲೀಟ್ ರೆಡ್ ಕಲರ್ ಇತ್ತು ಬ್ಲೌಸು. ನಾನ್ ಅಡಿಷನಲ್ ಗ್ರೀನ್ ಕಲರ್ ಪೀಸ್ ತಗೊಂಡು ಅದಕ್ಕೆ ರೆಡ್ ವರ್ಕ್ ಮಾಡಿಸಿದೀನಿ. ಇಲ್ಲಿ ಬಾರ್ಡರ್ ನಾನು ಯೂಸೇ ಮಾಡ್ಕೊಳಕ್ ಹೋಗಿಲ್ಲ ಈ ಸೀರೆಗೆ. ಸೊ ಬಾರ್ಡರ್ ಇಲ್ಲದೆ ಇರೋ ರೀಸನ್ಗೆ ಕಂಪ್ಲೀಟ್ ಗ್ರ್ಯಾಂಡ್ ಆಗಿ ನಾನು ಸ್ಲೀವ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ವಿತ್ ವರ್ಕ್ ಐ ಥಿಂಕ್ ಇದಕ್ಕೆ ನಾನು 6000 rupees ಪೇ ಮಾಡಿದ್ದೆ. ಬಟ್ ಅಷ್ಟೇ ಡೀಟೇಲಿಂಗ್ ಆಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 3-4 years ಆಗಿದ್ರು, ಒಂದ್ ಸ್ವಲ್ಪನೂ ಹಾಳಾಗಿಲ್ಲ. ಮುಂದೆನು ನೀವು ನೋಡ್ಬೋದು ಕಂಪ್ಲೀಟ್ ಇದನ್ನು ನಾಟೆಡ್ ವರ್ಕ್ ಮಾಡಿದ್ದಾರೆ, ನಾಟ್ ವರ್ಕ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಆ ರೀತಿ ವರ್ಕ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ಬ್ಲೌಸ್. ಇದಕ್ಕೆ ಸೀರೆ ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ, ಅದಕ್ಕೆ ಇದ್ರಲ್ಲೂ ನಾಟ್ ವರ್ಕ್, ಗ್ರೀನ್ ಕಲರ್ ನಾಟ್ ವರ್ಕ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ ಇದು. ಮತ್ತೆ ನನ್ನ ಸ್ಲೀವ್ಸ್ ಅಲ್ಲಿ ನಾ ಹೇಳ್ದಂಗೆ ಮಧ್ಯ ಏನು ಮಾಡಿಸಿಲ್ಲ, ಈ ತರ ಸುಮ್ಮನೆ ಸಿಂಪಲ್ ಡಾಟ್ಸ್ ಕೊಟ್ಟಿದ್ದೀನಿ. ಇದು 2500 rupees ಅರೌಂಡ್ ಬಿದ್ದಿತ್ತು. ಇದು ತೋಳಲ್ಲೂ ನಾನು ಸಿಂಪಲ್ ವರ್ಕ್ ಮಾಡಿಸಿದ್ದೀನಿ. ಒಂದ್ಸರಿ ಇದು ಹತ್ರದಿಂದ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದು ಇದು ನನ್ನ ರಿಸೆಪ್ಷನ್ ಸ್ಯಾರಿ. ನಿಮ್ಗೇನಾದ್ರೂ ನನ್ನ ಮ್ಯಾರೇಜ್ ಸ್ಯಾರಿ ಮತ್ತೆ ಬ್ಲೌಸ್ ಕಂಪ್ಲೀಟ್ ಹಳದಿಯಿಂದ ಹಿಡಿದು ಮದ್ವೆವರೆಗೂ ಏನ್ ಹಾಕೊಂಡಿದ್ದೆ ಅಂತ ಏನಾದ್ರೂ ನೋಡ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಸೊ ಇದು ಬಂದು ನನ್ನ ಮದ್ವೆದು ರಿಸೆಪ್ಷನ್ ಸ್ಯಾರಿ. ಅವಾಗ ನೋಡಿ ಮಾವಿನಕಾಯಿ ಡಿಸೈನ್ ಮಾಡಿಸಿದೀನಿ. ತುಂಬಾ ಹಳೇದಾಗ್ಬಿಟ್ಟಿದೆ, 10 ವರ್ಷ ಆಗಿದೆ ಇದು ಮಾಡಿಸಿ. ಬಟ್ ಓಕೆ ಇದನ್ನು ಚೆನ್ನಾಗಿದೆ. ಫುಲ್ ಸ್ಯಾರಿನೂ ಆರೆಂಜ್ ಕಲರೇ. ಡಿಸೈನ್ ನೋಡಿ ಈ ರೀತಿ ಮಾಡಿಸಿದೀನಿ.
ಮತ್ತೆ ಸ್ಲೀವ್ಸ್ ಅಲ್ಲಿ ಏನು ಡಿಸೈನ್ ಮಾಡಿಲ್ಲ, ಅವಾಗ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ. ಮತ್ತೆ ಅವಾಗ 3/4 ಸ್ಲೀವ್ಸ್ ಇಲ್ಲ, ಈ ತರ ಶಾರ್ಟ್ ಸ್ಲೀವ್ಸೇನೆ. ಈ ತರ ಮಾವಿನಕಾಯಿ ಡಿಸೈನ್ ಇಲ್ಲೂ ಮಾಡ್ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಪೇ ಮಾಡಿದ್ದೆ ನಂಗೆ ಮರ್ತೋಗಿದೆ. ಅರೌಂಡ್ 2000 ರುಪೀಸ್ ಅಲ್ಲೇನೆ. ಅವಾಗ ಅದೇ ನಂಗೆ ಕಾಸ್ಟ್ಲಿ ಅನ್ಸ್ತಾ ಇತ್ತು, ಅಷ್ಟೊಂದು ಜಾಸ್ತಿ ಹೊಲ್ಸಿಲ್ಲ. ಮೇ ಬಿ 2000 ರುಪೀಸ್ ರೇಂಜ್ ಅಲ್ಲಿ ವಿತ್ ಬ್ಲೌಸ್ 2000 ಸ್ಟಿಚ್ ಮಾಡ್ಕೊಟ್ಟಿದ್ರು ಅನ್ಸುತ್ತೆ ಅವಾಗ. ಬಟ್ ಈ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಾನು ತುಂಬಾ ಅಂದ್ರೆ ತುಂಬಾ ಸ್ವೆಟ್ ಆಗೋದ್ರಿಂದ ನೋಡಿ ಬ್ಲೌಸೇ ಹಾಳಾಗಿದೆ ಅಂತ ಹೇಳ್ಬೋದು. ಒಂದೇ ದಿನ ಅವತ್ ರಾತ್ರಿ ಹಾಕಿರೋದು, ಇವತ್ವರೆಗೂ ಹಾಕಿಲ್ಲ. ಆ ಸೀರೆನ ನಾನು ಮತ್ತೆ ಉಟ್ಟಿದೀನಿ. ಬಟ್ ಅದಕ್ಕೆ ನಾನು ಆಲ್ರೆಡಿ ಸಪ್ರೇಟು ಗ್ರೀನ್ ಕಲರ್ ತರ ಬ್ಲೌಸ್ ಹೊಲ್ಸಿಟ್ಕೊಂಡಿದೀನಿ, ಅದ್ರ ಜೊತೆಗೆ ಉಟ್ಟಿದೀನಿ. ಇದು ಕಂಪ್ಲೀಟ್ ಬ್ಲೌಸೇ ಹಾಳಾಗಿದೆ. ಇದೇನ್ ಡ್ರೈ ವಾಶ್ ಮಾಡಿಸಿದ್ರು ಸರಿ ಮಾಡಕ್ಕಾಗಲ್ಲ. ಅವಾಗೆಲ್ಲ ಸ್ವೆಟ್ ಪ್ಯಾಡ್ ಕಾನ್ಸೆಪ್ಟು ನಮಗೆ ಗೊತ್ತಿಲ್ಲ, ಯೂಸ್ ಮಾಡಿಲ್ಲ. ಒಂದೇ ದಿನಕ್ಕೆ ಈ ಬ್ಲೌಸೇ ಹಾಳಾಗಿದೆ ಅಂತ ಹೇಳ್ಬೋದು, ಹಾಕಕ್ಕಾಗಲ್ಲ ಇದನ್ನ. ನೆಕ್ಸ್ಟ್ ಇನ್ನೊಂದು ಬಂದು ಮಾವಿನಕಾಯಿ ಡಿಸೈನೇ ಮಾಡಿಸಿದೀನಿ ನೋಡಿ, ಕಂಪ್ಲೀಟ್ ಸ್ಲೀವ್ಸ್ಗೆ. ಮತ್ತೆ ಕಂಪ್ಲೀಟ್ ಮುಂದೆ ಹಿಂದೆ ಎಲ್ಲಾನು ಮಾವಿನಕಾಯಿ ಡಿಸೈನೇನೆ. ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ ಇದು, ತುಂಬಾ ಓವರು ಅಲ್ಲ, ತುಂಬಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿ ಲುಕ್ ಕೊಡುತ್ತೆ ಉಟ್ಟಾಗ. ಇದ್ರದ್ದು ಸ್ಯಾರಿ ಬಂದು ಪಿಂಕ್ ಕಲರ್ ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ ಇದಕ್ಕೂ ನಾನು 3000 to 3500 ಪೇ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು, ಪರ್ಪಲ್ ಕಲರ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಇದ್ರದ್ದು ಸ್ಯಾರಿ ಬಂದು ವೈಟ್ ಕಲರ್ ಮೇಲೆ ಗೋಲ್ಡ್ ಲೈನ್ಸ್ ಇದೆ, ಅದ್ ಫೋಟೋ ಇದೆ. ಇದನ್ನು ನನ್ನ ತಂಗಿ ಮದ್ವೆಲೆ ಹೊಲ್ಸಿದ್ದು. ಇದ್ರದ್ದು ಫೋಟೋ ಹಾಕ್ತೀನಿ ನಾನು. ಇದ್ ನೋಡಿ, ತುಂಬಾನೇ ಚೆನ್ನಾಗಿದೆ, ನಂಗೆ ಸಕ್ಕತ್ ಇಷ್ಟ ಆಯ್ತು. ಇದಕ್ಕೂ ಅಷ್ಟೇ ನಾನು ಸಪ್ರೇಟ್ ಪರ್ಪಲ್ ಬ್ಲೌಸ್ ತಗೊಂಡು ಕಂಪ್ಲೀಟ್ ಗೋಲ್ಡ್ ವರ್ಕ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಬ್ಲೌಸ್ ಅಲ್ಲಿ ಒಂದೇ ವರ್ಕ್, ಒಂದೇ ಡಿಸೈನ್. ಈ ಡಿಸೈನ್ ಇಲ್ಲೂ ಹಾಕಿದ್ದಾರೆ, ತೋಳಲ್ಲೂ ಹಾಕಿದ್ದಾರೆ, ಹಿಂದೆನೂ ಅಷ್ಟೇ ರೌಂಡ್ ನೆಕ್ ಹಾಕಿದ್ದಾರೆ, ಮುಂದೆನೂ ಸೇಮ್ ಅದೇ ಡಿಸೈನ್ ಹಾಕಿದ್ದಾರೆ. ಇದಕ್ಕೆ ನಂಗೆ ಚೆನ್ನಾಗಿ ನೆನಪಿದೆ, 3500 ರುಪೀಸ್ ಪೇ ಮಾಡಿದೆ ಬಾರ್ಗೇನ್ ಮಾಡಿ. ಯಾಕಂದ್ರೆ ಅವರು ಹೆವಿ ವರ್ಕ್ ತುಂಬಾ ದೊಡ್ಡದು ಮಾಡಬೇಕು, 4000 ಅಂತ ಹೇಳ್ತಾ ಇದ್ರು. ನಾನು ಬಾರ್ಗೇನ್ ಮಾಡಿ 3500 ಹೊಲಿಸಿದ್ದೆ. ಇದನ್ನು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾನು ಈಗ ಸದ್ಯಕ್ಕೆ ಎಲ್ಲಿ ಮೀನಾ ಬಜಾರಲ್ಲಿ ಬ್ಲೌಸ್ ಹೊಲಿಸ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಿಮ್ಗೇನಾದ್ರೂ ಬೇಕಾದ್ರೆ ನೀವು ಈ ಫೋಟೋಸ್ ತಗೊಂಡೋಗಿ ತೋರಿಸಿದ್ರೆ ಅದೇ ತರ ಹೊಲ್ಕೊಡ್ತಾರೆ. ಏನಂತ ಅಂದ್ರೆ ನಾನು ಇವಾಗ ಎಲ್ಲಿ ಹೊಲಿಸ್ತಾ ಇದ್ದೀನಿ, ಅವರು ಒಂದ್ ಏನ್ ಡೇಟ್ ಹೇಳ್ತಾರೆ ಆ ಡೇಟ್ಗಿಂತ ಮುಂಚೆನೆ ಹೊಲ್ದಿಟ್ಟಿರ್ತಾರೆ. ಅದೊಂದು ಪ್ಲಸ್ ನಂಗೆ. ಯಾಕಂದ್ರೆ ನಾನ್ ಮುಂಚೆ ಅಮ್ಮನ ಮನೇಲಿ ಇರ್ತಾ ಇರುವಾಗ ಇಸ್ಕೊಳಕ್ ಈಸಿ ಆಗ್ತಾ ಇತ್ತು. ಬಟ್ ಇವಾಗ ನಾನು ಸಿದ್ಧಾರ್ಥ್ ಲೇಔಟ್ ಇಂದ ಬಂದು ಇಸ್ಕೊಳ್ಳೋದು ಮೀನಾ ಬಜಾರ್ಗೆ ತುಂಬಾನೇ ದೂರ. ಯಾರು ಪ್ರಾಪರ್ ಆಗಿ ಕೊಡ್ತಾರೆ ಡೇಟ್ ಪ್ರಕಾರ ಅವ್ರ ಹತ್ರನೇ ನಾನು ಕೊಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಮತ್ತೆ ನಾವ್ ಏನ್ ಅಳತೆ ಬ್ಲೌಸ್ ಕೊಟ್ಟಿರ್ತೀವಿ ಅದಕ್ಕೆ ಕರೆಕ್ಟ್ ಆಗಿ ಹೊಲ್ದಿರ್ತಾರೆ, ಏನು ಆಲ್ಟ್ರೇಷನ್ಸ್ ಬೇಕಾಗಲ್ಲ ಆಲ್ಮೋಸ್ಟ್ ನನ್ನ ಬ್ಲೌಸು. ಬಟ್ ಅಗೇನ್ ಒಂದ್ ಸ್ವಲ್ಪ ಲಕ್ ಫ್ಯಾಕ್ಟರು ವರ್ಕ್ ಆಗುತ್ತೆ ಅನ್ಬೋದು, ಒಂದೊಂದ್ಸರಿ ಹಾಳು ಮಾಡ್ಬಿಡ್ತಾರೆ. ಸೊ ಅದಕ್ಕೆ ನಾ ಹೇಳ್ತಾ ಇರೋದು, ನೀವು ಹೋಗಿ ಒಂದೇ ಒಂದು ಪ್ಲೇನ್ ಬ್ಲೌಸ್ ನ ಹೊಲಿಸಿ ನೋಡಿ, ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಅಲ್ಲಿ ಕಂಟಿನ್ಯೂ ಮಾಡ್ಬೋದು. ನಂಬರ್ ನಾನು ಹಾಕಿರ್ತೀನಿ. ಇದನ್ನು ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್ಸ್, ತುಂಬಾನೇ ಚೆನ್ನಾಗಿದೆ, ನಂಗೆ ತುಂಬಾನೇ ಇಷ್ಟ ಇದು. ಮತ್ತೆ ಇದನ್ನ ಯಾವ ಬ್ಲೌಸ್ ಮೇಲಾದ್ರೂ ನಾವು, ಯಾವ ಸ್ಯಾರಿ ಮೇಲಾದ್ರೂ ನಾವು ಮ್ಯಾಚ್ ಅಪ್ ಮಾಡ್ಕೋಬಹುದು. ಯಾಕಂದ್ರೆ ಇದು ಗೋಲ್ಡ್ ಮತ್ತೆ ಪರ್ಪಲ್ ಅಷ್ಟೇ ಇದೆ, ಬೇರೆ ಯಾವ ಕಲರ್ ಕಾಂಬಿನೇಷನ್ ಇಲ್ಲದೆ ಇರೋದ್ರಿಂದ ನಾವ್ ಯಾವ್ದಾದ್ರು ಪ್ಲೇನ್ ಸ್ಯಾರೀಸ್ ಮೇಲೆ ಇದನ್ನ ಪೇರ್ ಅಪ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಪರ್ಪಲ್ ಸ್ಯಾರಿ ಮೇಲೆ ಹಾಕ್ಬೋದು, ವೈಟ್ ಸ್ಯಾರಿ ಮೇಲೆ ಹಾಕ್ಬೋದು. ಮತ್ತೆ ಪರ್ಪಲ್ ಜೊತೆ ಏನ್ ಕಾಂಬಿನೇಷನ್ ಆಗತ್ತೆ ಗೂಗಲ್ ಅಲ್ಲಿ ಹುಡುಕಿ ನಾನು ಯೂಶಲಿ ಹಂಗ್ ಮಾಡ್ತೀನಿ. ಇದೊಂದ್ ಬ್ಲೌಸ್ ಇದೆ, ಯಾವ ಸ್ಯಾರಿ ಹುಡೋದು, ಇಲ್ಲ ಇದೇನು ಇದಕ್ಕಲ್ ಒಂದೊಂದ್ಸರಿ ಇದೇ ಬ್ಲೌಸ್ಗೋಸ್ಕರ ಒಂದು ಹೊಸ ಸ್ಯಾರಿ ಬೇಕಾದ್ರೂ ಹುಡುಕ್ಬಿಟ್ಟು ತಗೊಂಡಿದ್ದೀನಿ. ಆ ತರ ಟೈಮಲ್ಲಿ ಗೂಗಲ್ ಅಲ್ಲಿ ಸುಮ್ಮನೆ ಹುಡುಕ್ತೀನಿ ಪರ್ಪಲ್ ಜೊತೆ ಯಾವ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ. ಆ ತರದ್ರ ಮೇಲೆ ನಾನು ಸ್ಯಾರಿ ಬೇಕಾದ್ರೆ ಚೂಸ್ ಮಾಡಿ ಉಟ್ಕೋತೀನಿ, ಇರೋ ಸ್ಯಾರಿ ಇಲ್ಲ ಅಂದ್ರೆ ಹೊಸ ಸ್ಯಾರಿ. ಇನ್ನೊಂದು ನೋಡಿ, ಇದು ಬಂದು ಮೆಷಿನ್ ವರ್ಕ್, 900 ರುಪೀಸ್ ಇದು ವರ್ಕ್ಗೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಾನೇನೆ ಇದು ತುಂಬಾ ಏನು ಡಿಸೈನ್ ಬೇಡ ಅನ್ಬಿಟ್ಟು ಬ್ಲೌಸ್ ತೋಳಲ್ಲಿ ಇಷ್ಟು ಡಿಸೈನ್ ಮಾಡಿಸ್ಕೊಂಡಿದೀನಿ. ಮತ್ತೆ ಹಿಂದೆ ರೌಂಡ್ ನೆಕ್ ಇದ್ದು, ಇದು ಪ್ರಿನ್ಸ್ ಕಟ್ಟು ವಿತ್ ಕಪ್ಸ್ ನಾನು ಹೊಲಿಸಿರೋದು 500 ರುಪೀಸ್ ಹೊಲಿಯೋಕ್ಕೆ. ಮತ್ತೆ ಹಿಂದೆ ಈ ರೀತಿ ವರ್ಕ್ ಮಾಡಿದ್ದಾರೆ. ತುಂಬಾನೇ ದೊಡ್ಡದಾಗಿದೆ ವರ್ಕ್. ಬಟ್ ಇದು ಬಂದು ಮೆಷಿನ್ ವರ್ಕ್. ಮೆಷಿನ್ ವರ್ಕ್ನು ಒಂಥರ ಒಳ್ಳೇದೇ ಅಂತ ಹೇಳ್ಬೋದು. ಏನೇ ಮಾಡಿದ್ರು ಏನೂ ಹಾಳಾಗಲ್ಲ, ಹೇಗ್ ಮಾಡ್ಕೊಟ್ಟಿರ್ತಾರೆ ಎಷ್ಟೇ ವರ್ಷ ಆದ್ರೂ ಅದೇ ತರಾನೇ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಮೆಷಿನ್ ವರ್ಕ್ನು. ಈಗ ಹ್ಯಾಂಡ್ ವರ್ಕ್ ಗಿಂತ ಒಂದ್ ಸ್ವಲ್ಪ ಮೆಷಿನ್ ವರ್ಕ್ನು ಜನ ಪ್ರಿಫರ್ ಮಾಡ್ತಾ ಇದ್ದಾರೆ. ಮೀನಾ ಬಜಾರಲ್ಲಿ ಬಂದು ಆಲ್ಮೋಸ್ಟ್ 600 ರುಪೀಸ್ ಇಂದ ಮೆಷಿನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಸ್ಯಾರೀಸ್ಗೆಲ್ಲ ಹಂಗೆ
ಹಾಗೇನೆ ನಾವು ಹೊಲಿಸ್ಕೊಳ್ಳೋದಕ್ಕಿಂತ 600 ಪ್ಲಸ್ 350 ಸ್ಟಿಚಿಂಗ್ ಚಾರ್ಜಸ್ ಅಷ್ಟು ಕೊಟ್ಬಿಟ್ಟು ಒಂದು ಸಿಂಪಲ್ ಬ್ಲೌಸ್ನ ಹೊಲಿಸ್ಕೋಬೋದು ವಿತ್ ವರ್ಕ್ ಚೆನ್ನಾಗಿರುತ್ತೆ. ಇದನ್ನ ಆಲ್ಮೋಸ್ಟ್ ಮಣಿಗಳು ಹಾಕಿ ಹ್ಯಾಂಡ್ ವರ್ಕ್ ನಾನು ಮಾಡಿಸ್ಕೊಂಡಿದ್ದೀನಿ. ಇದ್ರಲ್ಲೂ ನೋಡಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ವರ್ಕ್. ಇದ್ರದ್ದು ಕಂಪ್ಲೀಟ್ ಸ್ಯಾರಿನೂ ಇದೇ ತರ ರನ್ನಿಂಗ್ ಕಲರ್ ಅಲ್ಲಿ ಇದೆ. ಇದನ್ನ ನಾನು ಹೊಲಿಸಿದ್ದು ನನ್ನ ತಂಗಿ ಎಂಗೇಜ್ಮೆಂಟ್ ಅಲ್ಲಿ, ಅದ್ರದ್ದು ಫೋಟೋನು ಇದೆ, ನಾನು ಪೋಸ್ಟ್ ಮಾಡ್ತೀನಿ ಪಕ್ಕದಲ್ಲಿ. ಇದನ್ನು ಅಷ್ಟೇ ತುಂಬಾನೇ ಒಳ್ಳೆ ಕಲೆಕ್ಷನ್. ನಾನು ಹೊಲಿಸಿದ್ದು ಇದನ್ನ 3000 ರುಪೀಸ್ಗೆ. ಇದ್ರಲ್ಲಿ ಏನು ನಾಟ್ ವರ್ಕ್ ಇಲ್ಲ, ಕಂಪ್ಲೀಟ್ ಈ ತರ ಮಣಿಯಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಫುಲ್ ಓವರ್ ಸ್ಲೀವ್ಸ್ ನಾನು ಈ ತರ ಚಿಕ್ಕ ಚಿಕ್ಕ ಬುಟ್ಟಾಸ್ ಮಾಡಿಸಿದೀನಿ. ಮತ್ತೆ ಬ್ಯಾಕ್ ಸೈಡ್ ನೋಡಿ ಡಿಸೈನ್ ಈ ತರ ಬಂದಿದೆ. ಫ್ರಂಟ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ಇದು ಒಂದು ಲಾಸ್ಟ್ ಬ್ಲೌಸ್. ಇದ್ರದ್ದು ಆಕ್ಚುಲಿ ಬೇಬಿ ಪಿಂಕ್ ಕಲರ್ ರೇಷ್ಮೆ ಸೀರೆಗೆ ರನ್ನಿಂಗ್ ಬ್ಲೌಸ್ ಬಂದಿತ್ತು. ಸೊ ರನ್ನಿಂಗ್ ಬೇಡ ಅನ್ಬಿಟ್ಟು ಅವಾಗ ಒಂದ್ ಸ್ವಲ್ಪ ಸಿಲ್ವರ್ ಕಾಂಬಿನೇಷನ್ ಸ್ಯಾರೀಸ್ ಟ್ರೆಂಡಿಂಗ್ ಅಲ್ಲಿ ಇತ್ತು. ಬಟ್ ಅದು ತುಂಬಾನೇ ಟ್ರೆಂಡ್ ಆಗ್ಲಿಲ್ಲ ಅಂತ ಅನ್ಸ್ತು. ಯಾವತ್ತೂ ಗೋಲ್ಡ್ ಕಾಂಬಿನೇಷನ್ ಅಲ್ಲಿರೋ ಸ್ಯಾರೀಸ್, ಗೋಲ್ಡ್ ಜರಿಯಲ್ಲಿರೋ ಸ್ಯಾರೀಸ್ ತುಂಬಾನೇ ರಿಚ್ ಆಗಿ ಎಲಿಗೆಂಟ್ ಆಗಿ ಕಾಣಿಸೋದು. ಸಿಲ್ವರ್ ಕಾಂಬಿನೇಷನ್ ಯಾಕೋ ಅಷ್ಟು ವರ್ಕೌಟ್ ಆಗ್ಲಿಲ್ಲ, ಸ್ಟಾಪ್ ಆಗೋಯ್ತು. ಆ ಟೈಮಲ್ಲಿ ನಾನು ಆಲ್ಮೋಸ್ಟ್ 19,000 ಕೊಟ್ಟು, ನಂಗೂ ಅವಾಗ ಟ್ರೆಂಡ್ ಅಲ್ಲಿ ಸಿಲ್ವರ್ ಇಷ್ಟ ಆಗ್ತಾಯಿತ್ತು, ಬಟ್ ಈಗ ನಂಗೆ ಅದು ಇಷ್ಟನೇ ಆಗ್ತಾ ಇಲ್ಲ. ಆ ಟೈಮಲ್ಲಿ ತಗೊಂಡಿದ್ದು ಸೀರೆಗೆ ನಾನು ರನ್ನಿಂಗ್ ಇತ್ತು, ಅದೇ ಪಿಂಕ್ ಲೈಟ್ ಪಿಂಕ್ ಕಲರ್ ಅಲ್ಲೇ ರನ್ನಿಂಗ್ ಬ್ಲೌಸ್ ಇತ್ತು. ಬೇಡ ಅಂತ ಅನ್ಬಿಟ್ಟು ಸಪ್ರೇಟ್ ಸಿಲ್ವರ್ ಕಲರ್ ಪೀಸ್ನ ನಾನು ಮೀನಾ ಬಜಾರಲ್ಲಿ ತಗೊಂಡು ಅದಕ್ಕೆ ಈ ತರ ಪಿಂಕ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿಸಿದೀನಿ. ಲೈಟ್ ಕಲರ್ಸ್ ಅಷ್ಟೇನೆ. ಇದು ನೋಡಿ, ಸೊ 19,000 ಅಂತ ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲ. ಅವಾಗ ನಿಜ ನಂಗದ್ದು ಗೊತ್ತಾಗಿಲ್ಲ, ಲೈಟ್ ಕಲರ್ಸು ಪ್ರಿಫರ್ ಮಾಡಬಾರ್ದು ಅಂತ ಅನ್ಸುತ್ತೆ. ಮತ್ತೆ ಇಷ್ಟು ಕಾಸ್ಟ್ಲಿ ಸ್ಯಾರಿಯಲ್ಲಿ ಸಿಲ್ವರ್ ಕಾಂಬಿನೇಷನ್ಸ್ ಮತ್ತೆ ಒಂದ್ ಸ್ವಲ್ಪ ದಿನ ಬ್ರಾನ್ಸ್ ಕಾಂಬಿನೇಷನ್ ಅಲ್ಲೂ ಬಂತು, ಅದನ್ನು ಅಷ್ಟು ವರ್ಕೌಟ್ ಆಗಿಲ್ಲ. ಸೊ ತುಂಬಾನೇ ಎಲಿಗೆಂಟ್ ಆಗಿ ರಿಚ್ ಆಗಿ ಕಾಣೋದು ಅಂದ್ರೆ ಗೋಲ್ಡ್ ಜರಿ ಕಾಂಬಿನೇಷನ್ ಅಲ್ಲೇನೆ. ಸೊ ಅದನ್ನೇ ನಾನು ಆಮೇಲೆ ಪ್ರಿಫರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದನ್ನ ತಗೊಂಡ್ಬಿಟ್ಟಿದೆ, ಬಟ್ ಏನ್ ಮಾಡೋದಂತ ಗೊತ್ತಾಗದೆ ಸರಿ ನಾನು ಸಪ್ರೇಟ್ ಬ್ಲೌಸ್ ಆದ್ರೂ ಒಂದ್ ಸ್ವಲ್ಪ ಕಾಂಟ್ರಾಸ್ಟ್ ಆದ್ರೂ ಲುಕ್ ಆಗಿ ಕಾಣಿಸ್ಬೋದು ಅಂತ ಹೊಲಿಸ್ದೆ. ಇದನ್ನು ನಮ್ಮ ಮನೆಯಲ್ಲಿ ಪೂಜೆ ಆಗುವಾಗ ನಾನು ಉಟ್ಟಿದ್ದು. ಇದ್ರದ್ದು ಏನಾದ್ರೂ ಫೋಟೋ ಸಿಕ್ಕಿದ್ರೆ ನಾನು ಸೈಡ್ ಅಲ್ಲಿ ಹಾಕಿರ್ತೀನಿ. ಇದಿಷ್ಟು ಬಂದು ಅಮ್ಮನ ಮನೇಲಿ ಇದ್ದಿದ್ದ ಕಲೆಕ್ಷನ್ಸ್. ಯಾವ್ದ್ಯಾವ್ದು ಡಿಫ್ರೆಂಟ್ ಆಗಿತ್ತು ಎಲ್ಲಾನು ನಾನು ತೆಗೆದು ತೋರಿಸಿದ್ದೀನಿ. ನಿಮ್ಗೇನಾದ್ರೂ ಈ ಕಲೆಕ್ಷನ್ಸ್ ಇಷ್ಟ ಆಗಿ ಮತ್ತೆ ಇನ್ನಷ್ಟು ಕಲೆಕ್ಷನ್ಸ್ ನನ್ನ ಹತ್ರ ಇರೋದು ನಿಮ್ಗೇನಾದ್ರೂ ನೋಡಕ್ ಇಷ್ಟ ಇದ್ರೆ ಪಾರ್ಟ್ 2 ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಬ್ಯಾಂಗ್ಳೂರ್ ಮನೇಲಿ ಮತ್ತೆ ನಮ್ಮ ಮನೇಲಿ ಇನ್ನು ತುಂಬಾನೇ ಬ್ಲೌಸ್ಗಳಿದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಾನು ಪಾರ್ಟ್ 2 ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ಎಷ್ಟು ನನ್ನ ಹತ್ರ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು ನನ್ನ ಎಂಗೇಜ್ಮೆಂಟ್ ಟೈಮಿಂದ ಇಲ್ಲಿವರೆಗೂ ನಾನು ಹೊಲಿಸಿರೋದ್ರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮತ್ತೆ ಚೆನ್ನಾಗಿರೋ ಡಿಸೈನ್ಸ್ನ ನಾನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಒಂದು ಸ್ವಲ್ಪ ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ.
ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅಲ್ಲೇ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಏನಾದ್ರೂ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ನೀವು ಅದನ್ನ ಫೋಟೋ ತಗೊಂಡೋಗಿ ಯಾವ ಟೇಲರ್ ಕೊಟ್ಟರು ಅವರು ಅದೇ ರೀತಿನೇ ಡಿಸೈನ್ ಮಾಡಿ ಹೊಲ್ಕೊಡ್ತಾರೆ. ನೀವೆಲ್ಲಾದ್ರೂ ಹೋಗಿ ನೀವು ಹೊಲ್ಸ್ಕೋಬಹುದು. ನನ್ನ ಮೇನ್ ಅಜೆಂಡಾ ಇದ್ದಿದ್ದು ನಿಮ್ಗೆ ನಾನ್ ಮಾಡ್ಸಿರೋ ಡಿಸೈನ್ಸ್ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ಹೇಳ್ಬೇಕಂತ, ಅದ್ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡು ನಾ ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಬರೀ ನಾವು ಬ್ಲೌಸ್ ಡಿಸೈನ್ಸ್ ಇಂಟರ್ನೆಟ್ ಅಲ್ಲಿ ಎಷ್ಟಾದ್ರೂ ಹುಡುಕ್ಬೋದು, ಅದಕ್ಕಿಂತನೂ ಯಾರಾದ್ರೂ ಉಟ್ಟಾಗ ನಮ್ಗೆ ಒಂದು ಐಡಿಯಾ ಗೊತ್ತಾಗತ್ತೆ ಹೇಗ್ ಕಾಣಿಸುತ್ತೆ ಆ ಬ್ಲೌಸ್ದು ಡಿಸೈನ್ ಅಂತ. ಸೊ ನಾನು ಇದು ಎಲ್ಲಾ ಬ್ಲೌಸಸ್ ಏನ್ ತೋರಿಸ್ದೆ ಅದರಲ್ಲಿ ಉಟ್ಟಿರೋ ಸೀರೆ ಇರೋದು ಫೋಟೋಗಳಿದ್ರೆ ಪ್ರತಿಯೊಂದನ್ನು ಹುಡುಕಿ ಪಕ್ಕದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ತುಂಬಾನೇ ಸಿಕ್ಕಿಲ್ಲ ಅಂದ್ರೆ ಹಾಕಿರಲ್ಲ ಅಷ್ಟೇ. ಅವಾಗ ನಿಮ್ಗೊಂದು ಫೇರ್ ಐಡಿಯಾ ಬರುತ್ತೆ ಹೇಗ್ ಕಾಣಿಸುತ್ತೆ ಈ ಡಿಸೈನ್ ಅಲ್ಲಿ ಈ ಬ್ಲೌಸು ಉಟ್ಟಾಗ. ಏನಕ್ಕಂದ್ರೆ ಹಾಗೆ ನೋಡೋದೇ ಬೇರೆ, ಉಟ್ಟಾದ್ಮೇಲೆ ಅದು ಕಾಣಿಸೋದೇ ಬೇರೆ ರೀತಿ. ಅದೇ ರೀಸನ್ಗೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಗಿದು ಯೂಸ್ ಆಗುತ್ತೆ ಅಂತ ಅನ್ಕೊಂಡು, ಏನಾದ್ರೂ ನಿಮ್ಗೆ ಇದು ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಹಾರ್ಟ್ ಡ್ರಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.